ಹಾಯ್ ಎವ್ರಿವನ್, ಇದನ್ನು ಐರಿಸ್ ಬಿನ್ ಅಥವಾ ಸ್ಮಾರ್ಟ್ ಬಿನ್ ಅಂತ ಕರಿಬೋದು. ಸೊ ಇದನ್ನು ನಾವು ಕಂಪ್ಲೀಟ್ಲಿ 3D ಪ್ರಿಂಟರಲ್ಲೇ ಪ್ರಿಂಟ್ ಮಾಡಿರೋದು. ಸೊ ಫುಲ್ ಪಾರ್ಟ್ಸ್ ಕೂಡ 3D ಪ್ರಿಂಟರಲ್ಲಿ ಪ್ರಿಂಟ್ ಮಾಡಿರೋದು. ಸೊ ಇದರಲ್ಲಿ ಏನೇನು ಕರಿತೀವಿ ಈ ಪಾರ್ಟ್ಸಿಗೆ ಅಂತ ನೋಡೋಣ. ಸೊ ಇದಕ್ಕೆ ನಾವು ಬೇಸ್ ಅಂತ ಕರಿತೀವಿ ಅಥವಾ ಬಿನ್ ಅಂತ ಕರಿತೀವಿ. ಸೊ ಇದನ್ನು ನಾವು ಟಾಪ್ ಪ್ಲೇಟ್ ಅಂತ ಕರಿತೀವಿ. ಹಾಗೂ ಇದಕ್ಕೆ ಡ್ರಿವನ್ ಗೇರ್, ಸೊ ಇದೊಂದು ಗೇರ್ ಮೆಕ್ಯಾನಿಸಮ್ ಇದೆಯಲ್ವಾ, ಇದನ್ನು ಡ್ರಿವನ್ ಗೇರ್, ಇದನ್ನು ಡ್ರೈವ್ ಮಾಡ್ತಿರೋದು ಇದು. ಸೊ ಇದಕ್ಕೆ ನಾವು ಸರ್ವೋ ಮೋಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಇದನ್ನು ಡ್ರೈವಿಂಗ್ ಗೇರ್ ಅಂತ ಕರಿತೀವಿ. ಸೊ ಇದು ಲಿಂಕೇಜ್ ಆರ್ಮು. ಸೊ ಲಿಂಕೇಜ್ ಆರ್ಮು ಬ್ಲೇಡ್ಸಿಗೆ ಕನೆಕ್ಟ್ ಆಗಿದೆ. ಸೊ ಬ್ಲೂ ಕಲರ್ ಇದನ್ನ ಬ್ಲೇಡ್ಸ್ ಅಂತ ಕರಿತೀವಿ. ಸೊ ಇದು ಹೇಗೆ ವರ್ಕ್ ಆಗ್ತಾ ಇದೆ? ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಅಲ್ಟ್ರಾಸೋನಿಕ್ ಸೆನ್ಸರ್ಗೆ ಕನೆಕ್ಟ್ ಆಗಿದೆ. ಸೊ ಇದು ಆಡಿನೋ ಕಂಟ್ರೋಲರಿಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನಾವು ಕೇಸ್ ಮಾಡಿದ್ದೀವಿ. ಸೊ ಇದು ಕೂಡ 3D ಪ್ರಿಂಟರಲ್ಲಿ ಪ್ರಿಂಟ್ ಮಾಡಿರೋ ಕೇಸ್ ಇದು. ಸೊ ಇದರ ಒಳಗಡೆ ಆಡಿನೋ ಕನೆಕ್ಟ್ ಆಗಿದೆ. ಸೊ ಇದ್ರ ಮುಖಾಂತರ ಇದು ಅಲ್ಟ್ರಾಸೋನಿಕ್ ಸೆನ್ಸರಿಗೆ ಕನೆಕ್ಟ್ ಆಗಿದೆ. ಸೊ ಅಲ್ಟ್ರಾಸೋನಿಕ್ ಸೆನ್ಸರಲ್ಲಿ ಏನೋ ಆಬ್ಜೆಕ್ಟ್ ಡಿಟೆಕ್ಟ್ ಆದ ತಕ್ಷಣ ಓಪನ್ ಆಗುತ್ತೆ. ಸೊ ನಾವು ವೇಸ್ಟ್ನ ಡ್ರಾಪ್ ಮಾಡ್ಬೋದು. ಸೊ ಇದಕ್ಕೆ ಪವರ್ ಬಂದು 12 ವೋಲ್ಟ್ ಅಡಾಪ್ಟರ್ ಕೂಡ ಕನೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮದು ಲ್ಯಾಪ್ಟಾಪ್ ಇಂದ ಕೂಡ ಇದಕ್ಕೆ ಪವರ್ ಸಪ್ಲೈ ಕನೆಕ್ಟ್ ಮಾಡಿ ಚೆಕ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಮೇಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಈ ಪ್ರಾಡಕ್ಟ್ನ ಪ್ಯಾರಲಲ್ ಆಗಿ ಬಿಲ್ಡ್ ಮಾಡಬೇಕು ಅಂದರೆ, ಸೊ ಇದ್ರದ್ದು 3D ಪ್ರಿಂಟೆಡ್ ಪಾರ್ಟ್ಸು ಮತ್ತು ಕಾಂಪೊನೆಂಟ್ಸು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಅಲ್ಲಿಗೆ ಹೋಗಿ ನೀವು ಈ ಪಾರ್ಟ್ಸ್ನ ಪರ್ಚೇಸ್ ಮಾಡಿ ಪ್ಯಾರಲಲ್ ಆಗಿ ಬಿಲ್ಡ್ ಮಾಡ್ಬೋದು. ಸೊ ಇವಾಗ ಸ್ಟೆಪ್ 1 ನೋಡೋಣ. ಸೊ ಸ್ಟೆಪ್ 1 ಅಲ್ಲಿ ನಾವು ಐರಿಸ್ ಮೆಕ್ಯಾನಿಸಮ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದರಲ್ಲಿ ನಮ್ಮ ಹತ್ರ ಒಂದು ಟಾಪ್ ಪ್ಲೇಟ್ ಇದೆ. ಟಾಪ್ ಪ್ಲೇಟಿಗೆ ಸೊ ನಾವು ಡ್ರಿವನ್ ಗೇರ್ನ ಫಿಕ್ಸ್ ಮಾಡೋಣ. ಹೇಗೆ ಫಿಕ್ಸ್ ಮಾಡೋದು ನೋಡಿ, ಇಲ್ಲಿ ಪಿವಿಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಲ್ವಾ, ಅಲ್ಲಿ ಈ ಥರ ಹಾಕಿದ್ರೆ ಈ ಥರ ಲಾಕ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ನಮಗೆ ಲಿಂಕೇಜ್ ಆರ್ಮ್ಸ್ ಬೇಕು. 5 ಲಿಂಕೇಜ್ ಆರ್ಮ್ಸ್ ಇದೆ, ಮತ್ತೆ 5 ಬ್ಲೇಡ್ ಕೂಡ ಬೇಕು. ನಮ್ಮ ಹತ್ರ 5 ಬ್ಲೇಡ್ ಇದೆ. ಸೊ ಇವಾಗ ಈ ಬ್ಲೇಡು ಲಿಂಕೇಜ್ ಆರ್ಮ್ನ ಕನೆಕ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒಂದು ಬ್ಲೇಡ್ ತಗೊಂತೀನಿ. ಒಂದು ಬ್ಲೇಡ್ನ ಈ ಪಿವಟ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ, ಒಂದು ಲಿಂಕೇಜ್ ಆರ್ಮ್ನ ಬ್ಲ್ಯಾಕ್ ಪಿವಟ್ ಪಾಯಿಂಟ್ ಮತ್ತೆ ನಮ್ದು ಬ್ಲೇಡ್ ಅಲ್ಲಿ ಇರೋ ಪಿವಟ್ ಪಾಯಿಂಟ್ ಕನೆಕ್ಟ್ ಮಾಡಿದ್ರೆ ಈ ತರ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ರಿಮೈನಿಂಗ್ ಎವ್ರಿಥಿಂಗ್ ಕಂಪ್ಲೀಟ್. ಸೊ ಇವಾಗ ನಮ್ದು ಬ್ಲೇಡ್ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿದೆ. ಸೊ ಐರಿಸ್ ಮೆಕ್ಯಾನಿಸಮ್ದು ಮೇನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಇದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡೋದಕ್ಕೆ ನಮಗೆ ಕ್ಯಾಪ್ಸ್ ಬೇಕು. ಸೊ 15 ಬಿಗ್ ಕ್ಯಾಪ್ಸ್ ಇದೆ ಇಲ್ಲಿ. ಸೊ ಹಾಗೂ 5 ಸ್ಮಾಲ್ ಕ್ಯಾಪ್ಸ್ ಬೇಕು. ಸ್ಮಾಲ್ ಕ್ಯಾಪ್ಸ್ ಬಂದ್ಬಿಟ್ಟು, ಸೊ ಇಲ್ಲಿ ನಿಮ್ದು ಸ್ಮಾಲ್ ಪಿವಟ್ ಪಾಯಿಂಟ್ಸ್ ಇದೆಯಲ್ವಾ, ನಮ್ದು ಡ್ರಿವನ್ ಗೇರಿಗೆ ಕನೆಕ್ಟ್ ಆಗಿರೋ ಪಿವಟ್ ಪಾಯಿಂಟ್ಸ್ ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ, ಮತ್ತೆ ಬಿಗ್ ಕ್ಯಾಪ್ಸ್ ರಿಮೈನಿಂಗ್ ಪಿವಟ್ ಪಾಯಿಂಟ್ಸ್ ಇಲ್ಲೆಲ್ಲ ಇದೆಯಲ್ಲ, ಬ್ಲ್ಯಾಕು, ವೈಟು ಹಾಗೂ ಬ್ಲೂ ಕಲರ್ ಪಿವಟ್ ಪಾಯಿಂಟ್ಸ್ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ನಾವು ಬಿಗ್ ಕ್ಯಾಪ್ಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ನಾನು ಕನೆಕ್ಟ್ ಮಾಡೋದಕ್ಕೆ ಮೆಟ್ಲಾಕ್ ಗಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಥವಾ ಫೆವಿಕ್ವಿಕ್ ಕೂಡ ಯೂಸ್ ಮಾಡ್ಬೋದು. ಈ ಸ್ಟೆಪ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಒಂದು ಚೂರು ಗಮ್ಮು ಆಚೆ ಬಂತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಇಲ್ಲಲ್ಲ, ಇಲ್ಲಿ ಹಾಕ್ಬೇಕು. ಈಗ ನೋಡಿ, ಈ ಕ್ಯಾಪ್ನ ನಾನು ಇದ್ರ ಮೇಲೆ ಹಿಂಗೆ ಪ್ಲೇಸ್ ಮಾಡಿದ್ದೀನಿ. ಸೊ ನಾವು ಹಾಕೋ ಗಮ್ಮು ನಮ್ದು ಈ ಇದು ಆರ್ಮಿಗೆ ಕನೆಕ್ಟ್, ಲಿಂಕೇಜ್ ಆರ್ಮಿಗೆ ಕನೆಕ್ಟ್ ಆಗಂಗಿಲ್ಲ. ಜಸ್ಟ್ ಪಿವಟ್ ಪಾಯಿಂಟ್ ಮತ್ತೆ ಕ್ಯಾಪಿಗೆ ಕನೆಕ್ಟ್ ಆಗಬೇಕು. ಸೊ ಮೇಲ್ಗಡೆ ಹೋಲ್ ಕೊಟ್ಟಿದ್ದೀನಿ, ಅದನ್ನ ಗಮ್ ಹಾಕಕ್ಕಂತಾನೆ ಹೋಲ್ ಕೊಟ್ಟಿರೋದು. ಸೊ ಹಿಂಗಿದ ತಕ್ಷಣ ಒಂದೇ ಒಂದು ಡ್ರಾಪ್ ಆ ಹೋಲ್ ಮೇಲೆ ಬಿಟ್ರೆ ಅದು ಜಾಯಿನ್ ಆಗುತ್ತೆ ಅಷ್ಟೇ. ನೋಡಿ, ಸೊ ಅದರಿಂದ ನಮ್ಮ ಮೂವ್ಮೆಂಟಿಗೆ ಏನು ಪ್ರಾಬ್ಲಮ್ ಆಗಬಾರ್ದು. ಇದು ಕೂಡ ಲಾಕ್ ಆಗ್ಬೇಕು. ಸೊ ಇದಾಗಿದೆಯಾ. ನೆಕ್ಸ್ಟ್ ಸೊ ಹಾಗೆ ರಿಮೈನಿಂಗ್ ಎಲ್ಲ ಬ್ಲ್ಯಾಕ್ ಪಿವಟ್ ಪಾಯಿಂಟ್ಸ್ಗೆ ನಾನು ಗಮ್ ಹಾಕ್ತೀನಿ. ಸೊ ಇವಾಗ ನಾವು 5 ಪಿವಟ್ ಪಾಯಿಂಟ್ಸ್ ನ ಕನೆಕ್ಟ್ ಮಾಡಿದೀವಿ. ಸೊ ಲಿಂಕೇಜ್ ಆರ್ಮಿಗೆ ಕನೆಕ್ಟ್ ಆಗೋದು, ಲಿಂಕೇಜ್ ಆರ್ಮ್ ಮತ್ತೆ ಡ್ರಿವನ್ ಗೇರಿಗೆ ಕನೆಕ್ಟ್ ಆಗೋದು 5 ಕ್ಯಾಪ್ಸ್ ನ ನಾವು ಗಮ್ಮಲ್ಲಿ ಫಿಕ್ಸ್ ಮಾಡಿದೀವಿ. ಸೊ ಈಗ ನೆಕ್ಸ್ಟ್ ನಮ್ಮ ಬೇಸ್ ಪ್ಲೇಟು ಮತ್ತೆ ಬ್ಲೇಡ್ಸ್ ಕನೆಕ್ಟ್ ಆಗಿರೋ ಪಿವಟ್ ಪಾಯಿಂಟ್ಸ್ ಇದಾವಲ್ವಾ, ಇದನ್ನು ಸೇಮ್ ಕ್ಯಾಪ್ಸ್ ಇಂದ ನಾವು ಕನೆಕ್ಟ್ ಮಾಡಬೇಕು. ಸೊ ಒನ್ಸ್ ಅಗೇನ್ ಕೇರ್ಫುಲ್ ಆಗಿ ಹಾಕ್ಬೇಕಾಗತ್ತೆ. ಏನಕ್ಕಂದ್ರೆ ಸೊ ಗಮ್ ಒಂದ್ಸತಿ ಬೇರೆ ಕಡೆ ತಾಗುತ್ತೆ, ಕಷ್ಟ ಆಗುತ್ತೆ. ಸೊ ಗಮ್ಮು
ಬೇರೆ ಎಲ್ಲೂ ತಾಗಂಗಿಲ್ಲ. ಮೆಟ್ಲಾಕ್ ಗಿಂತ ಫೆವಿಕ್ವಿಕ್ ಯೂಸ್ ಮಾಡಿ, ಮೆಟ್ಲಾಕ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಇದೇ ತರ ಮಿಕ್ಕಿದೆಲ್ಲದಕ್ಕೂ ಫಿಕ್ಸ್ ಮಾಡೋಣ. ಸೊ ಇವಾಗ ನಾವು 8 ಪಿವಟ್ ಪಾಯಿಂಟ್ಸ್ ಹಾಕಿದ್ದೀವಿ, ಸಾರಿ 10 ಪಿವಟ್ ಪಾಯಿಂಟ್ಸ್ ಹಾಕಿದ್ದೀವಿ. ಇಲ್ಲಿ ಇಲ್ಲೊಂದು 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 ಮತ್ತೆ ಇವು ಹಾಕಿದ್ದೀವಿ. ಸೊ ನೆಕ್ಸ್ಟ್ 5 ಪಿವಟ್ ಪಾಯಿಂಟ್ ಯಾವುದು? ಬ್ಲೂ ಕಲರ್ ಪಿವಟ್ಸ್ ಇದೆಯಲ್ಲ, ಈ 5 ಇದನ್ನ ಹಾಕೋದು ಹೆಂಗೆ ಅಂತ ನೋಡೋಣ. ಸೊ ಮತ್ತೆ ಸೇಮ್ ಕ್ಯಾಪ್ ತಗೊಂತೀನಿ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಬೇಕು. ಮೆಟ್ಲಾಕ್ ಗಮ್, ಈ ತರ ಶೇಕ್ ಮಾಡಿದ್ರೆ ಬೆಟರ್. ಸೊ ಒಂದಾಗಿದೆ, ಇದೇ ತರ ಮಿಕ್ಕಿದೆಲ್ಲ ಹಾಕ. ಸೊ ಈಗ ಇದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು? ನೆಕ್ಸ್ಟ್ ರಿಮೈನಿಂಗ್ 5 ಪಿವಟ್ ಪಾಯಿಂಟ್ಸ್ ಇದೆ. ಸೊ ಯಾವುದಕ್ಕೆ? ಸೊ ಬೇಸ್ ಪ್ಲೇಟು ಮತ್ತೆ ನಮ್ಮ ಡ್ರಿವನ್ ಗೇರಿಗೆ ಕನೆಕ್ಟ್ ಆಗಿರೋ 5 ಪಿವಟ್ ಪಾಯಿಂಟ್ಸ್ ಇದೆಯಲ್ಲ, ಅದಕ್ಕೆ ಈ ಸ್ಮಾಲ್ ಕ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡೋಣ. ಸೊ ಅದಕ್ಕೂ ನಾನು ಸೇಮ್ ಮೆಟ್ಲಾಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಗ್ಲೇ ಹೇಳ್ದಂಗೆ ಗಮ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದೇ ತರ ರಿಮೈನಿಂಗ್ 4 ಪಿವಟ್ ಪಾಯಿಂಟ್ಸ್ಗೂ ಗಮ್ ಹಾಕಿ. ಸೊ ಫೈನಲಿ ಇವಾಗ ನಮ್ದು ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಸೊ ನಾವು ಎಲ್ಲ ಪಿವಟ್ ಪಾಯಿಂಟ್ಸ್ ಟೋಟಲಿ 15 ಪಿವಟ್ ಪಾಯಿಂಟ್ಸ್ನ ನಾವು ಕ್ಯಾಪ್ ಮುಖಾಂತರ ಕವರ್ ಮಾಡಿದ್ದೀವಿ. ಸೊ ಇವಾಗ ಯಾವುದೇ ಮೆಕ್ಯಾನಿಸಮ್ ಕೆಳಗೆ ಬೀಳಲ್ಲ. ಸೊ ಲಾಕ್ ಆಗಿದೆ. ಸೊ ಲಾಕ್ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಸ್ಟೆಪ್ 2 ಬಂದು ಸರ್ವೋನ ಹೇಗೆ ಈ ಪ್ಲೇಟಿಗೆ ಇಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ನಮಗೆ ಏನೇನು ಬೇಕು? ಒಂದು ಸರ್ವೋ, ಮೈಕ್ರೋ ಸರ್ವೋ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಅದರದ್ದು ಪಾರ್ಟ್ಸ್ ಇದೆ, ಹಾಗೂ ಒಂದು ಗೇರ್, ಡ್ರೈವಿಂಗ್ ಗೇರ್ ಇದು. ಸೊ ಇದನ್ನ ರೊಟೇಟ್ ಮಾಡೋಕ್ಕೆ ಬೇಕಾಗಿರೋ ಗೇರ್ ಇದು. ಸೊ ಸರ್ವೋ ಹೋಲ್ಡರು ಆ್ಯಂಡ್ 10 mm 2 ಬೋಲ್ಟು ಮತ್ತು ನಟ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನು ಇದರಲ್ಲಿ? ಸೊ ಇದರಲ್ಲಿ ನಾನು ಫಸ್ಟು ನಮ್ಮ ಸರ್ವೋ ಹೋಲ್ಡರ್ನ ಕನೆಕ್ಟ್ ಮಾಡೋಣ. ಸೊ ಈ ಪಾರ್ಟ್ ಇದೆಯಲ್ವಾ, ಇಲ್ಲಿ ನೀವು ನೋಡ್ಬೋದು 2 ಹೋಲ್ ಇದೆ. ಹೋಲಲ್ಲಿ ಇದು ಗ್ಯಾಪ್ ಜಾಸ್ತಿ ಇದೆ, ಇದರಲ್ಲಿ ಕಮ್ಮಿ ಇದೆ. ಸೊ ಜಾಸ್ತಿ ಇರೋ ಕಡೆ ನಮ್ಮದು ಗೇರ್ ಕನೆಕ್ಟರು ಜಾಸ್ತಿ ಇರೋ ಕಡೆ ಬರಲಿ. ಸೊ ಇದನ್ನು ಇಟ್ಕೊಂಡು ಒಂದು ಸ್ಕ್ರೂ ಡ್ರೈವರ್ ತಗೊಂಡು ನಾವಿಲ್ಲಿ ಸ್ಕ್ರೂ ಹಾಕೋಣ. ಸೊ ಸ್ಕ್ರೂಸ್ ಇದರಲ್ಲೇ ಸಿಗುತ್ತೆ ನಿಮಗೆ. ಎರಡು ಸ್ಕ್ರೂಸ್ ಇದೆ. ಈ ಸ್ಕ್ರೂಸು ಸರ್ವೋ ಕಿಟ್ಟಲ್ಲಿ ಬರೋ ಸ್ಕ್ರೂಸ್ನ ನಾನು ಇಲ್ಲಿ ಕನೆಕ್ಟ್ ಮಾಡಬೇಕು. ಸ್ಕ್ರೂ ಡ್ರೈವರ್ ತಗೊಂಡು ಇದನ್ನ ಟೈಟ್ ಮಾಡೋಣ. ಸೊ ಇಲ್ಲಿಂದ ಟೈಟ್ ಮಾಡೋ ಬದಲು ನನ್ನ ಬೆಟರ್ ಕೆಳಗಡೆಯಿಂದ ಟೈಟ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಕೆಳಗಡೆ ಇದನ್ನ ರಿವರ್ಸ್ ತಗೊಂಡು ಇಲ್ಲಿಂದ ಟೈಟ್ ಮಾಡೋಣ. ಸೊ ಒಂದು ಸ್ಕ್ರೂ ಹಾಕಾಗಿದೆ. ಸೇಮ್ ವೇ ಇನ್ನೊಂದು ಸ್ಕ್ರೂ, ಇದು 2 mm ಸ್ಕ್ರೂಸ್ ಸರ್ವೋ ಕಿಟ್ ಜೊತೆನೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಮ್ದು ಸರ್ವೋ ಹೋಲ್ಡರಿಗೆ ಕನೆಕ್ಟ್ ಮಾಡಿದ್ದೀವಿ.
ಸೊ ಇವಾಗ ಈ ಸರ್ವೋ ಹೋಲ್ಡರ್ನ ಈ ಪ್ಲೇಟಿಗೆ ಕನೆಕ್ಟ್ ಮಾಡಬೇಕು. ಸೊ ಪ್ಲೇಟಿಗೆ ಈ ತರ ಕನೆಕ್ಟ್ ಮಾಡಬೇಕು. ಸೊ ಹೋಸ್ ಮ್ಯಾಚ್ ಆಗ್ತಿದೆಯಾ ಅಂತ ಒಂದ್ಸತಿ ವೆರಿಫೈ ಮಾಡಿ. ಸೊ ಹೋಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಉಲ್ಟಾ ಇರುತ್ತೆ. ಸೊ ಈಗ ನಂದು ಹೋಸ್ ಮ್ಯಾಚ್ ಆಗ್ತಾ ಇದೆ. ಸೊ ಇವಾಗ ಬೋಲ್ಟು ಮತ್ತೆ ನಟ್ಟನ್ನು ಹಾಕಿ ಫಿಕ್ಸ್ ಮಾಡಬೇಕು. ಸೊ 10 mm ಬೋಲ್ಟು ಹಾಗೆ ಇನ್ನೊಂದು ಟೈಟ್ ಮಾಡೋಣ. ಫೈನಲಿ ಸರ್ವೋನ ನಾವು ಪ್ಲೇಟಿಗೆ ಕನೆಕ್ಟ್ ಮಾಡಿದೀವಿ. ನೋಡ್ತಿರ್ಬೋದು ಇಲ್ಲಿ ಸರ್ವೋ ಕನೆಕ್ಟ್ ಆಗಿದೆ. ಸೊ ಇವಾಗ ಈ ಗೇರ್ನ ಇದಕ್ಕೆ ಫಿಟ್ ಮಾಡಬೇಕು. ಸೊ ಇಲ್ಲಿ ಹೋಲ್ ಇದೆ ಅಲ್ವಾ, ಈ ಹೋಲಿಗೆ ಸೊ ಸರ್ವೋದು ಇದನ್ನ ಫಿಕ್ಸ್ ಮಾಡೋಣ. ಸೊ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗುತ್ತೆ ನೋಡಿ. ಸೊ ಆಗಿದೆ. ಸೊ ಸರ್ವೋ ಜೊತೆ ಇದು ಈಗ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಇನ್ನೊಂದು ಹೋಲ್ ಇದೆ. ಈ ಹೋಲಿಗೆ ಸರ್ವೋ ಅವ್ರದ್ದು ಚಿಕ್ಕದು ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನ ಹಾಕಿ ಲಾಕ್ ಮಾಡಬೇಕು. ಫೈನಲಿ ಗೇರ್ ಕೂಡ ಲಾಕ್ ಆಗಿದೆ, ನಮ್ಮ ಸರ್ವೋ ಕೂಡ ಅಟ್ಯಾಚ್ ಆಗಿದೆ. ಸೊ ಮೆಕ್ಯಾನಿಸಮ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ಗೇರ್ ಸರ್ವೋ ರೊಟೇಟ್ ಆದಾಗ, ಸೊ ಈ ಗೇರ್ನ ರೊಟೇಟ್ ಮಾಡಿದಾಗ ನಮ್ದು ಐರಿಸ್ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಸೊ ಇವಾಗ ನಾವು ಸ್ಟೆಪ್ 3 ನೋಡೋಣ. ಸೊ ಸ್ಟೆಪ್ 3 ಕಂಟ್ರೋಲ್ ರಿಲೇಟೆಡ್ ಮಾಡೋಣ. ಸೊ ಕಂಟ್ರೋಲರ್ ನಾವು ಯೂಸ್ ಮಾಡ್ತಿರೋದು ಆರ್ಡಿನೋ ಯೂನೋ. ಸೊ ಇದೇ ಆರ್ಡಿನೋ ಯೂನೋ ಯೂಸ್ ಮಾಡಿಕೊಂಡು ನಾವು ಐರಿಸ್ ಮೆಕ್ಯಾನಿಸಮ್ ಇದೆಯಲ್ವ ನಮ್ದು ಟಾಪ್ ಇದರಲ್ಲಿ, ಸೊ ಅದು ಓಪನ್ ಕ್ಲೋಸು ಈ ಆರ್ಡಿನೋ ಯೂಸ್ ಮಾಡಿಕೊಂಡು ಮಾಡಬೇಕು. ಸೊ ಈ ಆರ್ಡಿನೋಗೆ ನಾನು ಬೇಲ್ ಹೆಡರ್ ಪೀಸ್ನ ಸಾಲ್ಡರ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟು ಈ ಆರ್ಡಿನೋ ಯೂನೋನ ಹೋಲ್ಡ್ ಮಾಡೋದಕ್ಕೆ ಬೇಸ್ ಇದು ಎನ್ಕ್ಲೋಜರ್ ಅನ್ಬೋದು. ಎನ್ಕ್ಲೋಜರ್ದು ಬೇಸ್ ಇದು ಎನ್ಕ್ಲೋಜರ್ದು ಟಾಪ್, ಓಕೆನಾ. ಸೊ ಇಲ್ಲಿ ನಮ್ಮದು ಆರ್ಡಿನೋ ಯೂನೋ ಫಿಟ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ ನಮ್ದು ಅಲ್ಟ್ರಾಸೋನಿಕ್ ಸೆನ್ಸರ್ ಫಿಟ್ ಆಗೋ ಥರ ಬಾಕ್ಸ್ ಇದೆ. ಸೊ ಇಲ್ಲಿ ನಮ್ಮ ಅಲ್ಟ್ರಾಸೋನಿಕ್ ಸೆನ್ಸರ್ ಫಿಟ್ ಆಗುತ್ತೆ. ಸೊ ಇದ್ರದ್ದು ಅಲ್ಟ್ರಾಸೋನಿಕ್ ಸೆನ್ಸರ್ ಕ್ಯಾಪ್ ಇದೆ. ಸೊ ಈಗ 1 by 1 ಏನು ಮಾಡೋದು ಅಂತ ನೋಡೋಣ. ಸೊ ಇವಾಗ ಫಸ್ಟ್ ನಮ್ಮದು ಬೇಸ್ ತಗೊಳೋಣ. ಸೊ ಬೇಸ್ ಅಂದರೆ ಬಿನ್. ಸೊ ಬಿನ್ ಇಲ್ಲಿದೆ. ಸೊ ಬಿನ್ನಲ್ಲಿ ನಿಮಗೆ 3 ಹೋಲ್ಸ್ ಕಾಣಿಸ್ತಿರ್ಬೋದು. ಈ 3 ಹೋಲ್ಸಿಗೆ ನಮ್ಮದು ಎನ್ಕ್ಲೋಜರ್ದು ಬೇಸು ಫಿಟ್ ಆಗುತ್ತೆ. ಸೊ ಎನ್ಕ್ಲೋಜರಲ್ಲೂ 3 ಹೋಲ್ಸ್ ಇದೆ. ಈ ಹೋಲ್ಸು ಫಸ್ಟ್ ನಾವು ಫಿಟ್ ಮಾಡಬೇಕು, ಕರೆಕ್ಟಾಗಿ ಫಿಟ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಟಾಪರ್ ಒಂದು ಹೋಲ್ ಇದೆ, ಅದು ಬಿಟ್ಟು ಸೊ ರಿಮೈನಿಂಗ್ 2 ಹೋಲ್ಸ್ನ ಫಸ್ಟ್ ನಾವು ಫಿಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದು ಫಿಟ್ ಮಾಡೋದಕ್ಕೆ ನಮ್ಮ ಹತ್ರ 12 mm ಬೋಲ್ಟ್ ಇದೆ. ಸೊ ಬೋಲ್ಟ್ ಮತ್ತೆ ನಟ್ ಯೂಸ್ ಮಾಡಿಕೊಂಡು ನಾನು ಇದನ್ನು ಫಿಟ್ ಮಾಡ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು 2 ಸ್ಕ್ರೂನು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿ ಬೋಲ್ಟ್ ಮತ್ತೆ ನಟ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಈ ಎನ್ಕ್ಲೋಜರ್ದು ಬೇಸ್ನ ನಾನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ಪು ನಮ್ಮ ಹತ್ರ ಆರ್ಡಿನೋ ಇದೆಯಲ್ವಾ, ಸೊ ಆರ್ಡಿನೋನ ಇಲ್ಲಿ ಫಿಕ್ಸ್ ಮಾಡಬೇಕು. ಸೊ ಆರ್ಡಿನೋನ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆರ್ಡಿನೋನ ಕನೆಕ್ಟ್ ಮಾಡೋದಕ್ಕೆ 4 ಹೋಲ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ 4 ಹೋಲ್ಸ್ ಇರುತ್ತೆ. ಸೊ ಈ ಹೋಲ್ಸಲ್ಲಿ 2 mm ಸ್ಕ್ರೂಸ್ ಯೂಸ್ ಮಾಡಿಕೊಂಡು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಸರ್ವೋಗೆ ಯೂಸ್ ಮಾಡ್ತೀವಲ್ವಾ, ಅದೇ ಥರ ಸ್ಕ್ರೂ ಇದು. ಇದನ್ನು ನಾನು ಸದ್ಯಕ್ಕೆ 2 ಡಯಾಗ್ನಲ್ ಆಗಿ ಹಾಕಿರ್ತೀನಿ. ಇನ್ನು ನಿಮಗೆ ಸ್ಟೆಬಿಲಿಟಿ ಬೇಕು ಅಂದರೆ 4 ನೀವು ಕನೆಕ್ಟ್ ಮಾಡ್ಕೊಂಡು. ಸೊ ಇಲ್ಲ ಮತ್ತೆ ಸ್ಕ್ರೂ ಡ್ರೈವರ್ ಇದೆ, ಇದನ್ನು ಯೂಸ್ ಮಾಡಿಕೊಂಡು ನಾನು ಕನೆಕ್ಟ್ ಮಾಡಿ. ಸೊ ಈಗ ನೀವು ನೋಡ್ಬೋದು. ಸೊ 2 ಸ್ಕ್ರೂನ ಡಯಾಗ್ನಲ್ ಆಗಿ ಕನೆಕ್ಟ್ ಮಾಡಿ ನಾನು ಆರ್ಡಿನೋ ಯೂನೋನ ಎನ್ಕ್ಲೋಜರ್ದು ಬೇಸಿಗೆ ಕನೆಕ್ಟ್ ಮಾಡಿದ್ವಿ. ಸೊ ಇದಿಷ್ಟು ಸ್ಟೆಪ್ಸ್ ಆಗಿದೆ. ಸೊ ನೆಕ್ಸ್ಟ್ ನಮ್ದು ಅಲ್ಟ್ರಾಸಾನಿಕ್ ಸ್ಟೆಪ್ಗೆ ಬರೋಣ. ಸೊ ಈಗ ನಮ್ಮ ಅಲ್ಟ್ರಾಸಾನಿಕ್ ಸೆನ್ಸರಿಗೆ ನಾನು ಈ ಸಿಂಗಲ್ ಸ್ಟ್ಯಾಂಡ್ ವೈರ್ನ ಯೂಸ್ ಮಾಡಿಕೊಂಡು ಸಾಲ್ಡ್ರಿಂಗ್ ಮಾಡಿದ್ದೀನಿ. ವೈರ್ನ ಕಟ್ ಮಾಡಿ ಇದಕ್ಕೆ ಸಾಲ್ಡ್ರಿಂಗ್ ಮಾಡಿದ್ದೀನಿ. 4 ಪಿನ್ VCC, ಗ್ರೌಂಡು, ಟ್ರಿಗರು, ಎಕೋ 4ಕ್ಕೂ ನಾನು 4 ಡಿಫ್ರೆಂಟ್ ವೈರ್ಸ್ನ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದೇನಕ್ಕೆ ಇದು ಇಲ್ಲಿಗೆ. ಸೊ ಇದು ಇಲ್ಲಿ ಬರುತ್ತೆ ನಮಗೆ.
ಈ ವೈರ್ಸ್ ನಾನು ಇಲ್ಲಿರೋ ಹೋಲ್ಸ್ ಮುಖಾಂತರ ಆಚೆ ತೆಗಿತೀನಿ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಹೋಲ್ಸು. ಈ ಹೋಲ್ಸ್ ಅಲ್ಲಿ 4 ವೈರ್ನು ಆಚೆ ತೆಗೆಯೋದು. ನಮ್ದು ಅಲ್ಟ್ರಾಸಾನಿಕ್ ಸೆನ್ಸರ್ ಫಿಟ್ ಆಗಿದೆ. ಸೊ ಈ ವೈರು ಇಲ್ಲಿ ಇನ್ನೂ ಒಂದು ಹೋಲ್ ಇದೆ. ಸೊ ಈ ಹೋಲ್ಸ್ ಮುಖಾಂತರ ಈ ವೈರ್ಸ್ ಕೂಡ ಆಚೆ ಒಳಗೆ ಹೋಗ್ಬೇಕು. ಈಗ ನೋಡ್ಬೋದು. ಸೊ ನಾನು ಅಲ್ಟ್ರಾಸಾನಿಕ್ ಸೆನ್ಸರ್ ಕನೆಕ್ಟ್ ಮಾಡ್ಬಿಟ್ಟು ವೈರ್ಸ್ನ ಈ ತರ ತೆಗ್ದಿದ್ದೀನಿ. ಸೊ ಇವಾಗ ಈ ಅಲ್ಟ್ರಾಸಾನಿಕ್ ಸೆನ್ಸರ್ನ ಕ್ಯಾಪ್ ಇಲ್ಲಿದೆ. ಸೊ ಈ ಕ್ಯಾಪ್ನ ಕೂಡ ನಾವು ಫಿಕ್ಸ್ ಮಾಡೋಣ. ಸೊ ಕ್ಯಾಪ್ ಕೂಡ ಫಿಕ್ಸ್ ಆಗಿದೆ. ಸೊ ನಮ್ಮ ಟಾಪ್ ಎನ್ಕ್ಲೋಜರ್ಗೆ ಅಲ್ಟ್ರಾಸಾನಿಕ್ ಸೆನ್ಸರ್ ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಸೊ ನೆಕ್ಸ್ಟ್ ಸ್ಟೆಪ್ ನಾವು ಇದನ್ನ ಕನೆಕ್ಟ್ ಮಾಡೋಣ. ಸೊ ಇದು ಏನಿದು? ಸೊ ಇದು ನಮಗೆ ಸರ್ವೋಗೆ ಕನೆಕ್ಟ್ ಮಾಡಬೇಕು ಅಂತ ಮಾಡ್ಕೊಂಡಿರೋ ಒಂದು ಚಿಕ್ಕ ಸರ್ಕ್ಯೂಟ್. ಇಲ್ಲಿ ನೀವು ನೋಡ್ಬೋದು, ಈ ಡಾಟ್ ಬೋರ್ಡ್ನ ನಾನು ಇಲ್ಲಿ ಹಿಂಗಿಟ್ಟು ಸೊ ಮೆಜರ್ಮೆಂಟ್ ತಗೊಂಡು ಇಲ್ಲಿ ಕಟ್ ಮಾಡಿದ್ದೀನಿ. ಸೊ ಎಕ್ಸಾಕ್ಟ್ ಇದಕ್ಕೆ ಕಟ್ ಮಾಡಿ, ಸೊ ಇಲ್ಲಿರೋ ಹೋಲಿಗೆ ನಾನು ಹೋಲ್ ಡ್ರಿಲ್ ಮಾಡಿಕೊಂಡು ಸೊ ಈ ತರ ಒಂದು ಸರ್ಕ್ಯೂಟ್ ಮಾಡಿದ್ದೀನಿ. ಸೊ ಈ ಸರ್ಕ್ಯೂಟಲ್ಲಿ ಏನಿದೆ? ಈ ಸರ್ಕ್ಯೂಟಲ್ಲಿ ನಾನು 3 ಪಿನ್ ಕೊಟ್ಟಿದ್ದೀನಿ. ಸೊ 3 ಪಿನ್ ಇಲ್ಲಿ ಹಿಂಗೆ ಬಂದರೆ ಸೊ ಹೆಡರ್ ಪಿನ್ಸ್ ಇದೆ. ಇಲ್ಲಿ ಮೇಲ್ ಹೆಡರ್ ಪಿನ್ಸ್ ಇಂದ ಡೈರೆಕ್ಟ್ ಆಗಿ ನಾನು ಸರ್ವೋನ ಕನೆಕ್ಟ್ ಮಾಡೋದಕ್ಕೆ. ಸೊ ಇದರಿಂದ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಬೆಂಡ್ ಆಗಿರೋ ಹೆಡರ್ ಪಿನ್ಸ್ ಇದು. ಸೊ ನಾನು ಡೈರೆಕ್ಟ್ ಆಗಿ ನಮ್ಮ ಸರ್ವೋನ ಇಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ. ಹಾಗೂ ಒಂದು LED ಕೂಡ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ LED ಆಪ್ಷನಲ್ಲೂ ನಿಮಗೆ ಬೇಕಿರೋ ಯೂಸ್ ಮಾಡ್ಬೋದು. ಇಲ್ಲಿ ಸರ್ಕ್ಯೂಟ್ ಹೇಗೆ ಮಾಡಿದ್ದೀನಿ ಅಂದರೆ, ಸೊ ನೀವು ನೋಡ್ಬೋದು ಇಲ್ಲಿ 3 ಹೆಡರ್ ಪಿನ್ಸ್ ಇದೆಯಲ್ವಾ, ಇದರಲ್ಲಿ ಒಂದು ಸಿಗ್ನಲ್ಲು, ಒಂದು VCC, ಇನ್ನೊಂದು ಗ್ರೌಂಡ್. ಸಾರಿ, ಇದು ಸಿಗ್ನಲ್ಲು VCC ಗ್ರೌಂಡ್. ಸಿಗ್ನಲ್ಲು ಈ ಸಿಗ್ನಲ್ಲು ಕನೆಕ್ಟ್ ಆಗಿದೆ. VCC ಇದು ಸೆಂಟರ್ ಕನೆಕ್ಟ್ ಆಗಿದೆ. ಗ್ರೌಂಡ್ ಮತ್ತೆ ಇದು ಈ ಪಿನ್ ಕನೆಕ್ಟ್ ಆಗಿದೆ. ಸೊ ಇದು ಸರ್ವೋಗೆ ಅಂತ ಮಾಡಿರೋದು. ಸೊ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ, ಸರಿನಾ? ಇಲ್ಲಿ ನಾನು ಒಂದು ಹಾಗೆ VCC ಮತ್ತೆ ಗ್ರೌಂಡ್ ಇಂದ ಒಂದು LED ಕನೆಕ್ಷನ್ ತಗೊಂಡು ಪವರ್ LED ತರ. ಸೊ ಲೈಕ್ ಆನ್ ಆದ ತಕ್ಷಣ, ಆಡಿರೋ ಆನ್ ಆದ ತಕ್ಷಣ ಒಂದು ಇಂಡಿಕೇಶನ್ ಆನ್ ಆಗಿದೆ ಅಂತ ತೋರಿಸೋದಕ್ಕೆ ಒಂದು LED ಹಾಕಿದ್ದೀನಿ. ಅದು ನಿಮ್ಮ ಇಷ್ಟ, ಆಪ್ಷನಲ್ ಆಗಿರ್ಬೋದು. ಸೊ ಇಲ್ಲಿ ನಿಮ್ಮ ಹತ್ರ ಒಂದು ಹೋಲ್ ಮಾಡಿಟ್ಟಿದ್ದೀನಲ್ಲ, ಈ ಹೋಲಲ್ಲಿ ಇಲ್ಲಿರೋ ಹೋಲಿಗೆ ನಾನು 12mm ನೆಟ್ ಬೋಲ್ಟ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ತೀನಿ. ಸೊ ನಮ್ಮ ಹತ್ರ ಇಲ್ಲಿ ಬೋಲ್ಟ್ ಇದೆ, ಇದನ್ನು ಫಿಕ್ಸ್ ಮಾಡೋಣ. ಸೊ ನೀವು ನೋಡ್ಬೋದು. ಸೊ ಇವಾಗ ನಮ್ದು ಬೇಸ್, ಎನ್ಕ್ಲೋಜರ್ ಬೇಸಿಗೆ ನಮ್ದು ಆರ್ಡಿನೋ ಯುನೋ ಕನೆಕ್ಟ್ ಆಗಿದೆ. ಮತ್ತೆ ನಾವು ಮಾಡಿರೋ ಸರ್ಕ್ಯೂಟ್, ಡಾಟ್ ಬೋರ್ಡ್ ಇಂದ ಮಾಡಿರೋ ಸರ್ಕ್ಯೂಟ್ ಕೂಡ ಕನೆಕ್ಟ್ ಆಗಿದೆ. ಸೊ ಇವಾಗ ಇದಿದೆಯಲ್ವಾ, ಸೊ ಇವಾಗ ಟಾಪ್ ಎನ್ಕ್ಲೋಜರು ಇಲ್ಲಿ ಹಿಂಗೆ ಫಿಟ್ ಆಗಬೇಕು. ಸೊ ಫಿಟ್ ಮಾಡೋಕ್ಕಿಂತ ಮುಂಚೆ ಈ 4 ವೈರ್ ಕೂಡ ಅದ್ರ ಪಿನ್ಸಿಗೆ ನಾವು ಸಾಲ್ಡರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಡ್ ಬಂದ್ಬಿಟ್ಟು VCC ಇಲ್ಲಿ 5 ವೋಲ್ಟ್ ಕನೆಕ್ಟ್ ಸಾಲ್ಡರ್ ಮಾಡಬೇಕು. ಟ್ರಿಗರ್ ಎಕೋ ಎನಿ ಡಿಜಿಟಲ್ ಪಿನ್ಸಿಗೆ ನಾವು ಸಾಲ್ಡರ್ ಮಾಡುವುದು. ಫಾರ್ ಎಕ್ಸಾಂಪಲ್ ನಾನು 3 ಮತ್ತೆ ಅಥವಾ 4 and 5 ತಗೊಂತೀನಿ. ಬ್ಲ್ಯಾಕ್ ವೈರ್ ಬಂದ್ಬಿಟ್ಟು ಗ್ರೌಂಡ್ ಪಿನ್ಗೆ ಸಾಲ್ಡರ್ ಮಾಡಬೇಕು. ಸಾಲ್ಡರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ಸೊ ಈಗ ನೀವು ನೋಡ್ಬೋದು, ಸೊ ಅಲ್ಟ್ರಾಸಾನಿಕ್ ವೈರ್ಸ್ 4 ವೈರ್ಸ್ ಅಂದರೆ VCC, ಗ್ರೌಂಡ್, ಟ್ರಿಗರ್ ಎಕೋ. ಸೊ ರೆಡ್ VCC ಬಂದ್ಬಿಟ್ಟು 5 ವೋಲ್ಟಿಗೆ, ಬ್ಲ್ಯಾಕ್ ಕಲರ್ ಗ್ರೌಂಡ್ ಪಿನ್ಗೆ ಕನೆಕ್ಟ್ ಆಗಿದೆ. ಬ್ಲೂ ಟ್ರಿಗರ್ ಪಿನ್ನು, ಅದು ಪಿನ್ ನಂಬರ್ 4ಗೆ ಕನೆಕ್ಟ್ ಮಾಡಿದ್ದೀನಿ. ಮತ್ತು ಗ್ರೀನು ಎಕೋ ಪಿನ್ನು, ಅದು ಪಿನ್ ನಂಬರ್ 5ಗೆ ಸಾಲ್ಡರ್ ಮಾಡಿದ್ದೀನಿ. ಸೊ ಇದಾಗಿದೆ. ಸೊ ಇವಾಗ ನಮಗೆ ಇಲ್ಲಿ ಸರ್ವೋ ಪಿನ್ಸ್ ಇದೆ ಅಲ್ವಾ, ಸೊ ಇಲ್ಲಿ ನಾವು ಸರ್ವೋ ಕನೆಕ್ಟ್ ಮಾಡ್ತೀವಿ. ಇದರಿಂದ ನಾವು ಕಂಟ್ರೋಲಿಗೆ ಕನೆಕ್ಟ್ ಮಾಡೋದಕ್ಕೆ ನಾನು 3 ಮೇಲ್ ಟು ಫೀಮೇಲು ಜಂಪರ್ ವೈರ್ಸ್ನ ತೊಗೊಂಡಿದ್ದೀನಿ. ಸೊ ಮೇಲ್ ಟು ಫೀಮೇಲ್ ಜಂಪರ್ ವೈರ್ಸ್ ತೊಗೊಂಡು ಈಗ ಮಾಡ್ತೀನಿ. ಸೊ ಈಗ ನೋಡ್ಬೋದು, ಇಲ್ಲಿ ಇದು ಸಿಗ್ನಲ್ ಪಿನ್ನಿಗೆ ಯೆಲ್ಲೋ ಕಲರ್ ಹಾಕಿದ್ದೀನಿ, VCCಗೆ ಆರೆಂಜ್, ಗ್ರೌಂಡಿಗೆ ರೆಡ್ ಕಲರ್ ಫಿಟ್ ಮಾಡಿದ್ದೀನಿ. ಸೊ ಅದೇ ಥರ ಸಿಗ್ನಲ್. ಸೊ ಇದು ಯಾವ್ದಾದ್ರು PWM ಪಿನ್ ಆಗಿರ್ಬೋದು. ಸೊ PWM ಪಿನ್ ನಂಬರ್ 3 ಅಥವಾ 9, ಪಿನ್ ನಂಬರ್ 9 PWM ಪಿನ್ನು. ಸೊ ಪಿನ್ ನಂಬರ್ 9ಗೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಹಾಗೆ ಸೊ VCC ಗ್ರೌಂಡು ಇಲ್ಲಿದೆ. ಸೊ 5 ವೋಲ್ಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ 5 ವೋಲ್ಟ್ ಇಲ್ಲಿ ಕೊಡ್ತೀನಿ, ಗ್ರೌಂಡು ಇಲ್ಲಿ ಕೊಡ್ತೀನಿ. ಸೊ VCC ಗ್ರೌಂಡ್ ಕೂಡ ಕನೆಕ್ಟ್ ಆಗಿದೆ. ಸೊ ಇವಾಗ ನಾವು ಇದನ್ನ ಎನ್ಕ್ಲೋಜರ್ ಮುಖಾಂತರ ಕ್ಲೋಸ್ ಮಾಡೋಣ.
ಸೊ ನೀವು ನೋಡ್ಬೋದು ಇಲ್ಲಿ, ಸೊ ಎನ್ಕ್ಲೋಜರ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಸ್ಕ್ರೂಸ್ ಹಾಕಿ ಲಾಕ್ ಮಾಡೋಣ. ಸೊ ನಾವಿಲ್ಲಿ ಸ್ಕ್ರೂಸ್ ಅಲ್ಲ, ಸಾರಿ, 6mm ಲೆಂತ್ ಇದ್ದು 3mm ವಿಡ್ತ್ ಬೋಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಮುಖಾಂತರ ನಾನು ಇಲ್ಲಿ ಲಾಕ್ ಮಾಡ್ತೇನೆ. ಇವಾಗ ನೀವು ನೋಡ್ತಾ ಇರ್ಬೋದು 4 ಬೋಲ್ಟ್ಸ್ ಕೂಡ ನಾನು ಹಾಕಿ ಈ ಎನ್ಕ್ಲೋಜರ್ನ ಲಾಕ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಅಲ್ಟ್ರಾಸೋನಿಕ್ ಸೆನ್ಸರ್ ಇಲ್ಲಿದೆ. ಸೊ ಇವಾಗ ನಂದು ಐರಿಸ್ ಮೆಕ್ಯಾನಿಸಮ್ ತಗೊಂತೀನಿ. ಸೊ ಐರಿಸ್ ಮೆಕ್ಯಾನಿಸಮ್ ಅಲ್ಲಿ ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದೀನಿ. ಈ ಹೋಲ್ ಅಲ್ಲಿ ಏನ್ ಮಾಡೋಣ, ಸೊ ಇದು ಸರ್ವೋದು ವೈರ್ಸ್ ಇದೆಯಲ್ಲ, ಆ ವೈರ್ಸ್ನ ಇದರಿಂದ ಆಚೆ ತೆಗೆಯೋಣ. ಸರಿ, ಆಚೆ ತೆಗೆದು ಇದನ್ನ ಲಾಕ್ ಮಾಡೋಣ. ಇದು ಲಾಕ್ ಆಯ್ತು. ಲಾಕ್ ಆದ್ಮೇಲೆ ಈ ವೈರ್ನ ಇಲ್ಲಿ ಹಿಂಗೆ ಕನೆಕ್ಟ್ ಮಾಡೋಣ. ಎಕ್ಸ್ಟ್ರಾ ವೈರ್ನ ಬೇಕಾದ್ರೆ ಒಳಗಡೆನ ಪುಷ್ ಮಾಡಿ ಈ ತರ ನೋಡಿ ಹಿಂಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನೀವು ಗೊತ್ತಿರಬೇಕು ಯಾವ್ದು ಕಂಟ್ರೋಲ್ ಪಿನ್ನು, ಯಾವುದು ಯಾವ್ದು ಸಿಗ್ನಲ್ ಪಿನ್ನು, ಯಾವುದು VCC, ಯಾವುದು ಗ್ರೌಂಡು, ಅದೇ ತರ ಕನೆಕ್ಟ್ ಮಾಡಿ. ಇಲ್ಲಿ ಬೇಕಾದ್ರೆ ಕಲರ್ದು ಒಂದು ಪೇಂಟ್ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಒಂದ್ಸತಿ ಸರ್ವ್ ತೆಗೆದ್ರೆ ಅದೇ ಕಲರ್ ಬೇಸಿಸಲ್ಲಿ ಮತ್ತೆ ಕನೆಕ್ಟ್ ಮಾಡಬೇಕು. ರಾಂಗ್ ಕನೆಕ್ಷನ್ ಆದ್ರೆ ಹಾಳಾಗುತ್ತೆ. ಸೊ ಇಲ್ಲಿ ನಮ್ದು ಹಾರ್ಡ್ವೇರ್ ರೆಡಿ ಆಗಿದೆ. ಸೊ ಡಸ್ಟ್ಬಿನ್ ಹಾರ್ಡ್ವೇರ್ ರೆಡಿ ಆಗಿದೆ. ಸೊ ಈಗ ಏನಿದ್ರು ನಮ್ದು ಸಾಫ್ಟ್ವೇರ್ ಬಾಕಿ ಇದೆ. ಸಾಫ್ಟ್ವೇರ್ ಹಾಕಿ ಕಂಟ್ರೋಲರ್ ಮುಖಾಂತರ ಸೊ ಈ ಸರ್ವರ್ನ ರೊಟೇಟ್ ಮಾಡಿದಾಗ ಇದು ಓಪನ್ ಕ್ಲೋಸ್ ಆಗುತ್ತೆ. ಸೊ ಇವಾಗ ನಾವು ಕೋಡಿಂಗ್ ಪಾರ್ಟಿಗೆ ಎಂಟರ್ ಆಗೋಣ. ಸೊ ಇವಾಗ ನಾವು ಕೋಡಿಂಗ್ ಪಾರ್ಟಿಗೆ ಎಂಟರ್ ಆಗೋಣ. ಸೊ ನಮ್ಮದು ಕೋಡನ್ನು ನಾನು ಗಿಟಬ್ ಅಕೌಂಟಲ್ಲಿ ಹಾಕಿದ್ದೀನಿ. ಸೊ ನೀವು ನಿಮ್ಮ ಬ್ರೌಸರಲ್ಲಿ github.com/arivtechnology ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗಿಟಬ್ ಅಕೌಂಟ್ ಓಪನ್ ಆಗುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಇದರಲ್ಲಿ ರೆಪಾಸಿಟ್ರೀಸಲ್ಲಿ ಸ್ಟೆಮ್ ಮಾಡ್ಯೂಲ್ ಅಂತ ನಮ್ಮದು ರೆಪಾಸಿಟ್ರಿ ಇದೆ. ಸೊ ಈ ಸ್ಟೆಮ್ ಮಾಡ್ಯೂಲ್ಸಲ್ಲಿ ಐರಿಸ್ ಸ್ಮಾರ್ಟ್ ಬಿನ್ ಅಂತ ಸೇವ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಕಾಣಿಸ್ತಿರ್ಬೋದು ಐರಿಸ್ ಸ್ಮಾರ್ಟ್ ಬಿನ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ 2 ಫೋಲ್ಡರ್ ಸಿಗ್ತಾ ಇದೆ. ಒಂದು 3D ಫೈಲು, ಇನ್ನೊಂದು ನಮ್ಮದು IONO ಫೈಲ್. IONO ಫೈಲ್ ಅಂದರೆ ನಮ್ಮದು ಆಡಿನೋ ಫೈಲ್ ಇದೆ. ಸೊ ಫಸ್ಟ್ ಒಂದ್ಸತಿ 3D ಫೈಲ್ ಚೆಕ್ ಮಾಡೋಣ. ಸೊ ನೀವೇನಾದರೂ ಪ್ರಿಂಟ್ ಮಾಡಿಸ್ಬೇಕು ಅಂದರೆ ಈ 3D ಫೈಲ್ನ ನೀವು ಪ್ರಿಂಟ್ ಮಾಡಿ, ನಿಮ್ಮ ಹತ್ರ 3D ಪ್ರಿಂಟರ್ ಇದೆ, ನೀವೇ ಪ್ರಿಂಟ್ ಮಾಡಿಕೊಂಡು ಮಾಡ್ಬೋದು. ಅಥವಾ ನಮ್ಮದು ಅಮೆಝಾನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನಮ್ಮ 3D ಪಾರ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ 3D ಫೈಲ್ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು irisbin.3mf ಫೈಲ್ ಇದೆ. ಸೊ ಇದನ್ನು ನಾನು ಡೌನ್ಲೋಡ್ ಮಾಡ್ಬೋದು. ಸೊ ಇದನ್ನು ಡೌನ್ಲೋಡ್ ಮಾಡಿ ನಿಮಗೊಂದ್ಸರಿ ತೋರಿಸ್ತೀನಿ. ಸೊ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿದರೆ ಇದು ನಮ್ಮದು ಬ್ಯಾಂಬೂ ಸ್ಟುಡಿಯೋ 3D ಪ್ರಿಂಟರ್ದೇ ಒಂದು ಸಾಫ್ಟ್ವೇರ್ ಇದೆ, ಇದರಲ್ಲಿ ಓಪನ್ ಆಗುತ್ತೆ. ಸೊ ನೀವು ಆನ್ಲೈನ್ ಯಾವುದಾದ್ರು 3D ವ್ಯೂವರಲ್ಲೂ ನೀವು ನೋಡ್ಬೋದು. ಸೊ ಹಿಂಗಿದೆ ಫೈಲ್ಸು ಅಂತ. ನೀವು ನೋಡ್ಬೋದು. ಸೊ ಬಿನ್ನು, ಟಾಪ್ ಪ್ಲೇಟು, ಬ್ಲೇಡ್ಸು, ಮತ್ತು ನಮ್ಮದು ಎನ್ಕ್ಲೋಷರು, ಮತ್ತು ರೊಟೇಟಿಂಗ್ ಮೆಕ್ಯಾನಿಸಮ್, ಗೇರ್ ಮೆಕ್ಯಾನಿಸಮ್ಸು ಎಲ್ಲ ಇಲ್ಲಿ 3D ಫೈಲಲ್ಲಿ ನಾನು ಹಾಕಿದ್ದೀನಿ. ಸೊ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದ್ರೆ ಪ್ರಿಂಟ್ ಮಾಡ್ಕೊಬೋದು. ಸೊ ಹಾಗೆ ಸೊ ಇವಾಗ ಮೇನ್ ಕೋಡಿಂಗ್ ಪಾರ್ಟಿಗೆ ಬರೋಣ. ಕೋಡಿಂಗ್ ಪಾರ್ಟ್ ಬಂದು ನಮ್ಮದು ಇಲ್ಲಿದೆ. ಇಲ್ಲಿ ಐರಿಸ್ ಸ್ಮಾರ್ಟ್ ಬಿನ್ ಅಂತಲೇ ಮತ್ತೆ ಸೇವ್ ಮಾಡಿದ್ದೀನಲ್ವ, ಇದು ನಮ್ಮದು IONO ಫೈಲ್. ಸೊ IONO ಫೈಲ್ನ ನಾವು ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ನೀವು ಡೌನ್ಲೋಡ್ ಮಾಡಿರೋ ಫೈಲ್ನ ಸೇಮ್ ನೇಮ್ ಒಂದು ಫೋಲ್ಡರಲ್ಲಿ ಸೇವ್ ಮಾಡಿದಾಗ ಓಪನ್ ಆಗುತ್ತೆ. ಇಲ್ಲಾಂದರೆ ಓಪನ್ ಆಗಲ್ಲ ಅದು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕೋಡ್ ಓಪನ್ ಆಗಿದೆ. ಸೊ ಕೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದ್ಸತಿ ನೋಡೋಣ. ಸೊ ಸಿನ್ಸ್ ನಾನು ಸರ್ವೋ ಯೂಸ್ ಮಾಡ್ತಿರೋದ್ರಿಂದ ಸರ್ವೋದು ಲೈಬ್ರರಿ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ತಾ ಇದ್ದೀವಲ್ವ ಡಿಟೆಕ್ಟ್ ಮಾಡೋದಕ್ಕೆ. ಸೊ ಅದ್ರದ್ದು ಟ್ರಿಗರ್ ಪಿನ್ ಸೊ ನಾನು ಆಗಲೇ ಮೇಕಿಂಗಲ್ಲಿ ತೋರಿಸುವಾಗ ಸೊ ಪಿನ್ ನಂಬರ್ 4ಗೆ ಟ್ರಿಗರ್ ಪಿನ್ ಕನೆಕ್ಟ್ ಮಾಡಿದೆ, ಎಕೋ ಪಿನ್ ನಂಬರ್ 5 ಕನೆಕ್ಟ್ ಮಾಡಿದೆ. ಅದೇ ಥರ ಡಿಫೈನ್ ಕೂಡ ಇಲ್ಲಿ ಮಾಡಿದೆ. ಸೊ ಸರ್ವೋ ಮೋಟರ್ನು ನಾನು ಪಿನ್ ನಂಬರ್ 9 ಕನೆಕ್ಟ್ ಮಾಡಿದೆ. ಸೊ ಕೋಡಲ್ಲೂ ಸರ್ವೋ ಪಿನ್ 9 ಅಂತಲೇ ಇಟ್ಟಿದ್ದೀನಿ. ಸೊ ಇದು ನಾನು ಚೆಕ್ ಮಾಡಿರೋ ಆ್ಯಂಗಲ್ಸ್ ಇದು. ಸೊ ಓಪನ್ ಆ್ಯಂಗಲ್ ನಾನು 0 ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ರಿವರ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಕ್ಲೋಸ್ ಆಗಬೇಕು ಅಂದರೆ ಅದು 75 ಡಿಗ್ರಿ ಇರಬೇಕು, ಓಪನ್ ಆಗಬೇಕು ಅಂದರೆ 0 ಡಿಗ್ರಿ ಇರಬೇಕು. ಸೊ ಈ ಬಿನ್ನಿಗೆ ಸೆಟ್ ಮಾಡಿರೋಂಥ ಆ್ಯಂಗಲ್ಸ್ ಇದು. ಸೊ ಯಾವಾಗಲೂ ನೀವು ಕೋಡ್ ಹಾಕೋಷ್ಟೊತ್ತಿಗೆ
ಒಂದ್ಸತಿ ನಮ್ಮದು ಡ್ರೈವಿಂಗ್ ಗೇರ್ ಇರುತ್ತಲ್ವಾ, ಸೊ ಸರ್ವೋ ಮೋಟರಿಗೆ ಕನೆಕ್ಟ್ ಆಗಿರೋ ಗೇರ್ ಅದನ್ನು ರಿಮೂವ್ ಮಾಡಿ, ಅಂದರೆ ಜಸ್ಟ್ ಗೇರ್ ಮೇಲ್ಗಡೆ ಸ್ಕ್ರೂ ರಿಮೂವ್ ಮಾಡಿ ಗೇರ್ನ ರಿಮೂವ್ ಮಾಡಿ, ಸೊ ಒಂದ್ಸತಿ ಆನ್ ಮಾಡಿದಾಗ ಅದು ಕ್ಲೋಸ್ ಆ್ಯಂಗಲಲ್ಲಿ ಬಂದು ಕೂರುತ್ತೆ. ಸೊ ಅದು ಕ್ಲೋಸ್ ಆ್ಯಂಗಲ್ ಸ್ಟಾರ್ಟಿಂಗ್ ಇನಿಷಿಯಲಿ ಕ್ಲೋಸ್ ಆ್ಯಂಗಲಲ್ಲಿ ಇರುತ್ತೆ. ಸೊ ನಮ್ಮದು ಮೆಕ್ಯಾನಿಸಮ್ನು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನಮ್ಮದು ಡ್ರೈವಿಂಗ್ ಗೇರ್ನ ಫಿಟ್ ಮಾಡಿದ್ರೆ ಸೊ ಐ ಥಿಂಕ್ ಅದು ಬೆಸ್ಟ್ ಆಪ್ಷನ್. ಇಲ್ಲ ಅಂದರೆ ಸಮ್ಟೈಮ್ಸ್ ಸರ್ವೋದು ಆ್ಯಂಗಲ್ ಬೇರೆ ಇರುತ್ತೆ, ಇಲ್ಲ ನೀವು ಸರ್ವೋ ಫಿಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು 75 ಡಿಗ್ರಿಲಿ ಸೆಟ್ ಮಾಡಿ ಇಟ್ಟರು ನಡೆಯುತ್ತೆ. ಸೊ ಇವಾಗ ನಮ್ಮದು ಡಿಟೆಕ್ಟ್ ಡಿಸ್ಟೆನ್ಸ್, ಸೊ ಎಷ್ಟು ಡಿಸ್ಟೆನ್ಸ್ ತನಕ ನೀವು ಇದನ್ನು ಕಮ್ಮಿ ಜಾಸ್ತಿ ಮಾಡ್ಬೋದು. ನಾನು 60 ಸೆಂಟಿಮೀಟರ್ ತನಕ ಇಟ್ಟಿದ್ದೀನಿ. ಸೊ 60 ಸೆಂಟಿಮೀಟರ್ ಒಳಗಡೆ ಯಾರೇ ಬಂದರೂ ಪ್ರೆಸೆನ್ಸ್ ಬಂದರೂ ಅದು ಓಪನ್ ಆಗುತ್ತೆ. ಸೊ 5 ಸೆಕೆಂಡ್ಸ್ 5000 ಮಿಲಿ ಸೆಕೆಂಡ್ಸ್ ವಿಚ್ ಇಸ್ ಈಕ್ವಲ್ ಟು 5 ಸೆಕೆಂಡ್ಸ್ ತನಕ ನಾನು ಓಪನ್ ಟೈಮ್ ಇಟ್ಟಿದ್ದೀನಿ. ಸೊ 5 ಸೆಕೆಂಡ್ಸ್ ಓಪನ್ ಇರುತ್ತೆ, ಅಷ್ಟರಲ್ಲಿ ನಿಮ್ಮದು ಏನೇ ಗಾರ್ಬೇಜು ಅಥವಾ ಏನಾದರೂ ಇದ್ದರೆ ಅದನ್ನು ಹಾಕಿ ಆಫ್ಟರ್ ದಟ್ ಅದು ಕ್ಲೋಸ್ ಆಗುತ್ತೆ. 5 ಸೆಕೆಂಡ್ಸ್ ತನಕ ಓಪನ್ ಆಗುತ್ತೆ. ಸೊ ಇದು ಸ್ಯಾಂಪಲ್ಸ್, ಇದು ಬಂದು ನಮ್ಮದು ಡಿಸ್ಟೆನ್ಸ್ ಟು ಸ್ಯಾಂಪಲ್ಸ್. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಅಲ್ಟ್ರಾಸೋನಿಕ್ ಸೆನ್ಸರ್ ಇನ್ ಬಿಟ್ವೀನ್ ನಿಮಗೆ ರಾಂಗ್ ವ್ಯಾಲ್ಯೂಸ್ ಕೊಡ್ಬೋದು. ಸಡನ್ಲಿ ಇವಾಗ 10 ಸೆಂಟಿಮೀಟರ್ 20 ಸೆಂಟಿಮೀಟರ್ ಇದೆ, ಸಡನ್ಲಿ 60 70 ಹೋಗಿ ಮತ್ತೆ 20 ಬರ್ಬೋದು. ಸೊ ಈ ಥರ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆರ್ ಇವಾಗ ಮೇ ಬಿ ಡಿಸ್ಟೆನ್ಸ್ 120 ಸೆಂಟಿಮೀಟರ್ ಇರುತ್ತೆ. ಸೊ ಇವಾಗ ನಾನು ಕೋಡಲ್ಲಿ 60 ಸೆಂಟಿಮೀಟರ್ ಒಳಗಿಟ್ಟಿದ್ದೀನಿ, ಸಡನ್ಲಿ ಏನೋ ಒಂದು ಫ್ಲಕ್ಚುಯೇಷನ್ಸಿಂದ ನಾಯ್ಸಿಂದ ಡಿಸ್ಟೆನ್ಸು 120 ಬದಲು 70 ಅಥವಾ 50 ಥರ ಬಂದಾಗ 50 ಅಂತ ಬಂದ ತಕ್ಷಣ ಇಟ್ ವಿಲ್ ಡಿಟೆಕ್ಟ್ ಮಾಡಿಬಿಟ್ಟು ಅದು ಓಪನ್ ಆಗುತ್ತೆ. ಸೊ ಆ ಥರ ನಮಗೆ ರಾಂಗ್ ವ್ಯಾಲ್ಯೂಸ್ ಆಗಬಾರ್ದು. ಸೊ ಅದಕ್ಕೆ ನಾನು 50 ಸ್ಯಾಂಪಲ್ಸ್ನ ತಗೊಂಡು ಅದನ್ನು ಆವ್ರೇಜ್ ಮಾಡಿ ಆ ಆವ್ರೇಜ್ ವ್ಯಾಲ್ಯೂನ ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದಕ್ಕೆ? ಸರ್ವೋ ಓಪನ್ ಮತ್ತು ಕ್ಲೋಸಿಗೆ. ಸರಿನಾ? ಇದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಇನಿಷಿಯಲಿ ಅದು ಫಾಲ್ಸ್ ಇರಬೇಕು. ಸೊ ಅದಕ್ಕೆ ಲೀಡ್ ಓಪನ್ನು ಫಾಲ್ಸ್ ಇಟ್ಟಿದ್ದೀವಿ. ಎಸ್, ಇವಾಗ ನಾವು ಡೈರೆಕ್ಟ್ಲಿ ಫಸ್ಟು ಸೆಟಪ್ಪಿಗೆ ಹೋಗೋಣ. ಸೊ ಸೆಟಪ್ ಕೋಡ್ ಇಲ್ಲಿ ನೋಡ್ಬೋದು ನೀವು, ವಾಯ್ಡ್ ಸೆಟಪ್ ಇಲ್ಲಿದೆ. ಸೊ ಸೀರಿಯಲ್ ಕಮ್ಯುನಿಕೇಷನ್ ಬಿಗಿನ್ ಮಾಡಿದ್ದೀನಿ ನಾನು ಮಾನಿಟರ್, ಲೈಕ್ ಸೀರಿಯಲ್ ಮಾನಿಟರಲ್ಲಿ ಚೆಕ್ ಮಾಡೋದಕ್ಕೆ ವೆದರ್ ಇಟ್ಸ್ ವರ್ಕಿಂಗ್ ಅಥವಾ ಇಲ್ವಾ ಅಂತ. ಹಾಗೆ ಪಿನ್ ಮೋಡ್, ಸೊ ಟ್ರಿಗರ್ ಪಿನ್ ಆಫ್ಕೋರ್ಸ್ ಔಟ್ಪುಟ್ ಇರುತ್ತೆ, ಯಾಕಂದರೆ ಅಲ್ಟ್ರಾಸಾನಿಕ್ ಟ್ರಿಗರ್ ಪಿನ್ನಿಂದ ನಮಗೆ ಅಲ್ಟ್ರಾಸೌಂಡ್ಸು ಆಚೆ ಬರುತ್ತೆ. ಸೊ ಟ್ರಿಗರ್ನ ನಾನು 10 ಮೈಕ್ರೋ ಸೆಕೆಂಡ್ಸ್ ಆನ್ ಇಟ್ಟಿರಬೇಕು ಮತ್ತು ಅಟ್ಲೀಸ್ಟ್ 2 ಮೈಕ್ರೋ ಸೆಕೆಂಡ್ಸ್ ಆಫ್ ಇರಬೇಕು. ಸೊ ಆವಾಗ ಅದು ಸೌಂಡ್ ಪಲ್ಸ್ ಕ್ರಿಯೇಟ್ ಆಗುತ್ತಲ್ವಾ, ಸೊ ಅದು ಔಟ್ಪುಟ್, ಅಲ್ಲಿಂದ ನಮಗೆ ಔಟ್ಪುಟ್ ಬರ್ತಾ ಇದೆ, ಸೊ ಅದನ್ನು ಔಟ್ಪುಟ್ ಅಂತ ಸೆಟ್ ಮಾಡಬೇಕು. ಸೊ ರಿಸೀವರು ಅದು ಅಲ್ಟ್ರಾಸೌಂಡ್ಸ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಎಕೋ ಪಿನ್ ರಿಸೀವ್ ಮಾಡುತ್ತಲ್ವ, ಸೊ ಅದಕ್ಕೆ ಎಕೋ ಪಿನ್ನನ್ನು ನಾನು ಇನ್ಪುಟ್ ಅಂತ ಸೆಟ್ ಮಾಡಿದ್ದೆ. ಸೊ ಎಕೋ ಪಿನ್ನು ರಿಸೀವರಿಗೆ ಕನೆಕ್ಟ್ ಆಗಿರುತ್ತೆ, ಟ್ರಿಗರ್ ಪಿನ್ನು ಟ್ರಾನ್ಸ್ಮಿಟರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಮೂವ್ ಸರ್ವೋ, ಸೊ ಫಸ್ಟು ಮೂವ್ ಸರ್ವೋ ಕ್ಲೋಸ್ ಆ್ಯಂಗಲ್ ಕೊಟ್ಟಿದ್ದೀನಿ. ಸೊ ಕ್ಲೋಸ್ ಆ್ಯಂಗಲ್ ನಾನು ಮೇಲ್ಗಡೆ ಕೊಟ್ಟಿದ್ದೀನಲ್ವ, ಇನಿಷಿಯಲಿ 75 ಇರುತ್ತೆ. ಸೊ ಇನಿಷಿಯಲಿ ಅದು 70 ಕ್ಲೋಸ್ ಆ್ಯಂಗಲಿಗೆ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಸೆಟಪ್ಪಲ್ಲಿ ನೀವು ಇನಿಷಿಯಲಿ ಅದು ಕ್ಲೋಸ್ ಮಾಡುತ್ತೆ. ಓಕೆ, ಆಮೇಲೆ ಸ್ಮಾರ್ಟ್ ಡಸ್ಟ್ಬಿನ್ ರೆಡಿ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಲೂಪಿಗೆ ಹೋಗೋಣ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಗೆಟ್ ಆವ್ರೇಜ್ ಡಿಸ್ಟೆನ್ಸ್. ಸೊ ಗೆಟ್ ಆವ್ರೇಜ್ ಡಿಸ್ಟೆನ್ಸ್ ಅಂದರೆ ಎಲ್ಲಿದೆ ಗೆಟ್ ಆವ್ರೇಜ್ ಡಿಸ್ಟೆನ್ಸು? ಸೊ ನೀವು ನೋಡ್ಬೋದು ಗೆಟ್ ಆವ್ರೇಜ್ ಡಿಸ್ಟೆನ್ಸ್ ಫಂಕ್ಷನ್ ಇಲ್ಲಿದೆ. ಸೊ ಇದೇನು ಮಾಡ್ತಾ ಇದೆ? ಸಮ್ 0 ಇದೆ, ಕೌಂಟ್ 0 ಇದೆ. ಸೊ 50 ಸ್ಯಾಂಪಲ್ಸ್ ಕೊಟ್ಟಿದ್ನಲ್ವಾ, ಸೊ ಅಲ್ಲಿ ತನಕ ಫಾರ್ ಲೂಪಲ್ಲಿ ಇಟ್ ವಿಲ್ ಟ್ರೈ ಟು ಗೆಟ್ ಡಿಸ್ಟೆನ್ಸ್. ಸೊ ಗೆಟ್ ಡಿಸ್ಟೆನ್ಸ್ ಅಂತ ಇನ್ನೊಂದು ಫಂಕ್ಷನ್ನು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೇನು ಮಾಡ್ತಾರೆ? ಟ್ರಿಗರ್ ಪಿನ್ನ ಇನಿಷಿಯಲಿ ಲೋ ಇದೆ, ಅಟ್ಲೀಸ್ಟ್ 2 ಮೈಕ್ರೋ ಸೆಕೆಂಡ್ಸ್ ಲೋ ಇಟ್ಟಿರುತ್ತೆ. ದೆನ್ ಟ್ರಿಗರ್ ಪಿನ್ನ ಹೈ ಮಾಡುತ್ತೆ ಫಾರ್ 10 ಮೈಕ್ರೋ ಸೆಕೆಂಡ್ಸ್, ಆಮೇಲೆ ಮತ್ತೆ ಟ್ರಿಗರ್ ಪಿನ್ನ ಲೋ ಮಾಡುತ್ತೆ. ಒಂದು ಪಲ್ಸ್ ಇದಾಯಿತು, ಕ್ರಿಯೇಟ್ ಆಯಿತು. ಸೊ ಅದು ಹೋಗಿ ಯಾವುದಾದ್ರು ಒಂದು ಆಬ್ಜೆಕ್ಟ್ಗೆ ತಾಗಿ ಬರೋ ತನಕ ಎಷ್ಟೊತ್ತು ಎಕೋಪಿನ್ ಹೈ ಇತ್ತು ಅಂತ ಮೆಷರ್ ಮಾಡುತ್ತೆ. ಸೊ ಆ ಎಕೋಪಿನ್ ಹೈ ಬೇಸಿಸ್ ಮೇಲೆ ನಿಮಗೆ ಡ್ಯೂರೇಷನ್ ಸಿಗುತ್ತೆ ಅಲ್ವಾ, ಸೌಂಡು ಟ್ರಾವೆಲ್ ಆಗಿ ಬರೋದು. ಸೊ ಇದು ಒಂದು ಟೈಮ್ ಔಟ್ ಕೊಟ್ಟಿದ್ದೀನಿ, 30 ಮಿಲಿ ಸೆಕೆಂಡ್ಸ್ ಟೈಮ್ ಔಟ್ ಇದೆ. ಇದಿಲ್ಲ ಅಂದರೂ ನಡೆಯುತ್ತೆ, ವರ್ಕ್ ಆಗುತ್ತೆ. ಸೊ ಏನಾದರೂ ಡ್ಯೂರೇಷನ್ 0 ಅಂತ ಇದ್ದರೆ ರಿಟರ್ನ್ -1 ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿ. ಇಫ್ ಇಟ್ ಈಸ್ ನಾಟ್ 0, ಸೊ ಅಫ್ಕೋರ್ಸ್ ಇದು 0.034 ಬಂದು ನಿಮ್ಮದು ಸ್ಪೀಡ್ ಆಫ್ ಸೌಂಡ್ ಇನ್ ಸೆಂಟಿಮೀಟರ್ ಪರ್ ಮೈಕ್ರೋ ಸೆಕೆಂಡ್. ಸೊ ಎವ್ರಿ ಮೈಕ್ರೋ ಸೆಕೆಂಡು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಪರ್ ಮೈಕ್ರೋ ಸೆಕೆಂಡ್ ನಾವು ಇದನ್ನು ಫಾರ್ಮುಲಾ ಇದು. ಸೊ ನಾವು ಸ್ಪೀಡ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು, ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡು 0.034, ಡ್ಯೂರೇಷನ್ ಬಂದ್ಬಿಟ್ಟು ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಿರುತ್ತಲ್ವಾ, ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಟೈಮು, ಸ್ಪೀಡ್ ಇಂಟು ಟೈಮ್. ಸೊ ಡಿವೈಡ್ ಬೈ 2 ಏನಕ್ಕೆ? ಯಾಕಂದರೆ ಸೌಂಡ್ ಪಲ್ಸು ಟ್ರಾನ್ಸ್ಮಿಟರಿಂದ ಹೋಗಿ ಒಂದು ಆಬ್ಜೆಕ್ಟಿಗೆ ತಾಗಿ ವಾಪಸ್ ರಿಸೀವರಿಗೆ ಬರೋದು 2 ಟೈಮ್ಸ್ ಟ್ರಾವೆಲ್ ಆಗುತ್ತೆ. ಸೊ ಅದಕ್ಕೆ ಡಿವೈಡ್ ಬೈ 2 ಮಾಡಿದ ತಕ್ಷಣ ನಮಗೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಇದಾಯ್ತಲ್ವಾ. ಸೊ ನಮಗೆ ಹೀಗೆ, ಸೊ ಇಲ್ಲಿ ಗೆಟ್ ಡಿಸ್ಟೆನ್ಸ್ ಆಯಿತು. ಸೊ ಡಿಸ್ಟೆನ್ಸ್ ಬರೋದನ್ನ ಅದು ಸಮ್ ಮಾಡ್ತಾ ಹೋಗುತ್ತೆ, ಕೌಂಟನ್ನು ಪ್ಲಸ್ ಮಾಡ್ತಾ ಇದೆ ಫಾರ್ ಎವ್ರಿ 5 ಮಿಲಿ ಸೆಕೆಂಡ್ಸ್ ಡೇ. ಸೊ ಕೌಂಟು 0 ಅಂತ ಬಂದರೆ ರಿಟರ್ನ್ ಮಾಡು -1 ಅಂತ, ಇಲ್ಲ ಅಂದರೆ ಸಮ್ ಡಿವೈಡೆಡ್ ಬೈ ಕೌಂಟ್. ಸೊ ಇಲ್ಲಿ ನಿಮಗೆ ಆವ್ರೇಜ್ ಆಗ್ತಾ ಇದೆ. ಸೊ ನಮಗೆ ಸಿಕ್ಕಿರೋ ವ್ಯಾಲ್ಯೂಲಿ ಇಲ್ಲ ಆವ್ರೇಜ್ ಆದಾಗ ಒಂದು ಆವ್ರೇಜ್ ವ್ಯಾಲ್ಯೂ ಮೋರ್ ಅಕ್ಯುರೇಟ್ ವ್ಯಾಲ್ಯೂ ಆಗಿ ಇರುತ್ತೆ.
ಸರಿ, ಸೊ ಮತ್ತೆ ಲೂಪಿಗೆ ಹೋಗ್ತೀನಿ. ಸೊ ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಸಿಕ್ತು, ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮದು ಜಸ್ಟ್ ಸೀರಿಯಲ್ ಮಾನಿಟರಲ್ಲಿ ನೋಡೋದಕ್ಕೆ. ಸೊ ಇಫ್ ಲಿಡ್ ಇಸ್ ನಾಟ್ ಓಪನ್, ಆಫ್ಕೋರ್ಸ್ ಲಿಡ್ ಫಾಲ್ಸ್ ಇತ್ತಲ್ವಾ. ಸೊ ಹಾಗೆ ಮತ್ತೆ ಡಿಸ್ಟೆನ್ಸ್ ಗ್ರೇಟರ್ ದನ್ 0 ಆ್ಯಂಡ್ ಡಿಸ್ಟೆನ್ಸ್ ಲೆಸ್ ದನ್ ಇಸ್ ಈಕ್ವಲ್ ಟು ಡಿಟೆಕ್ಟ್ ಡಿಸ್ಟೆನ್ಸ್. ಸೊ ಡಿಟೆಕ್ಟ್ ಡಿಸ್ಟೆನ್ಸ್ಗಿಂತ ಕಡಿಮೆ ಇದ್ದರೆ ಅದೇನೇನು ಮಾಡ್ಬೇಕು ನಾವು, ಆವಾಗ ನಾನು ಲಿಡ್ನ ಓಪನ್ ಮಾಡಬೇಕಲ್ವಾ. ಸೊ ಓಪನ್ ಆ್ಯಂಗಲ್ನ ಮೂವ್ ಸರ್ವೋ ಓಪನ್ ಆ್ಯಂಗಲ್ ಕೊಡ್ತೀನಿ. ಓಪನ್ ಆ್ಯಂಗಲ್ 0 ಡಿಗ್ರಿ ಇದೆ, ಸೊ ಓಪನ್ ಆಯ್ತು. ಸೊ ದೆನ್ ಲಿಡ್ ಓಪನ್ ಇಸ್ ಈಕ್ವಲ್ ಟು ಟ್ರೂ ಮಾಡ್ತಾ ಇದ್ದೀನಿ, ಯಾಕಂದರೆ ಇನಿಷಿಯಲಿ ಫಾಲ್ಸ್ ಇತ್ತು, ಓಪನ್ ಆದಮೇಲೆ ಟ್ರೂ ಮಾಡಬೇಕು. ಸೊ ಎಷ್ಟು ತನಕ ಓಪನ್ ಆಗಿರುತ್ತೆ, ಓಪನ್ ಟೈಮ್ ನಾವು 5000 ಮಿಲಿಸೆಕೆಂಡ್ಸ್, ದಟ್ ಇಸ್ 5 ಸೆಕೆಂಡ್ಸ್ ತನಕ ಓಪನ್ ಇರುತ್ತೆ. ದೆನ್ ಮತ್ತೆ ಕ್ಲೋಸಿಂಗ್ ಲಿಡ್ ಅಂತ ಪ್ರಿಂಟ್ ಮಾಡೋದಷ್ಟೇ, ಇದು ಜಸ್ಟ್ ಡಿಬಗಿಂಗಿಗೆ. ಸೊ ಮೂವ್ ಸರ್ವ ಕ್ಲೋಸ್ ಆಂಗಲ್ 75 ಡಿಗ್ರಿ ಅಗೇನ್ ಕ್ಲೋಸ್ ಆಗುತ್ತೆ. ಯಾವಾಗ ಆಫ್ಟರ್ 5 ಸೆಕೆಂಡ್ಸ್ ಕ್ಲೋಸ್ ಆಗುತ್ತೆ. ಮತ್ತೆ ಲಿಡ್ ಓಪನ್ನ ಫಾಲ್ಸ್ ಮಾಡಬೇಕಾಗುತ್ತೆ. ಓಕೆ, ಇದೊಂಥರ ಫ್ಲ್ಯಾಗ್ ಥರ, ಇದನ್ನು ಟ್ರೂ ಬೂಲಿಯನ್, ಸೊ ಟ್ರೂ ಮತ್ತು ಫಾಲ್ಸ್ ಮಾಡ್ತಾ ಇರಬೇಕು. ಸೊ ಅದ್ರ ಬೇಸಿಸ್ ಮೇಲೆ ನಾವಿಲ್ಲಿ ಕಂಡೀಷನ್ ಚೆಕ್ ಮಾಡ್ತಿರೋದಲ್ವಾ. ಇಫ್ ಇಟ್ಸ್ ನಾಟ್ ಟ್ರೂ ಮತ್ತು ಡಿಸ್ಟೆನ್ಸ್ ಇಸ್ ಗ್ರೇಟರ್ ದನ್ 0 ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ಲೆಸ್ ದನ್ ಡಿಟೆಕ್ಟ್ ಡಿಸ್ಟೆನ್ಸ್, ಅವಾಗ ಮಾತ್ರ ಓಪನ್ ಆಗಬೇಕು. ಇದು ಲಿಡ್ ಓಪನ್ ಏನಾದರೂ ನಮಗೆ ಟ್ರೂ ಅಂತ ಇದ್ದಾಗ ಮತ್ತೆ ಡಿಟೆಕ್ಟ್ ಆಗಿದ್ರೆ ಡಿಸ್ಟೆನ್ಸು, ಅದು ಆಲ್ರೆಡಿ ಓಪನ್ ಇರುತ್ತೆ, ಮತ್ತೆ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅದಕ್ಕೆ. ಸೊ ಮತ್ತು ಎವ್ರಿ ಒಂದು ಓಪನಿಗೂ ಮಿನಿಮಮ್ 200 ಮಿಲಿಸೆಕೆಂಡ್ಸ್ ಡಿಲೇ ಕೊಟ್ಟಿದ್ದೀನಿ. ಓಕೆನಾ. ಸೊ ಇದು ಕೋಡ್. ಸೊ ಈ ಕೋಡ್ನ ನಾವು ಇವಾಗ ಅಪ್ಲೋಡ್ ಮಾಡೋಣ. ಸೊ ಅಪ್ಲೋಡ್ ಮಾಡೋದಕ್ಕೆ ನಮ್ಮ ಹತ್ರ ಇಲ್ಲಿ ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ಬೋರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ನಾವು ಫಸ್ಟು ಇದನ್ನು ಕನೆಕ್ಟ್ ಮಾಡಬೇಕು. ಸೊ ಫಸ್ಟು ಆವಾಗಲೇ ಹೇಳ್ದಂಗೆ ಕೋಡ್ ಹಾಕೋಕ್ಕಿಂತ ಮುಂಚೆ ಇದನ್ನು ನಾವು ರಿಮೂವ್ ಮಾಡೋಣ. ಸೊ ಡ್ರೈವಿಂಗ್ ಗೇರ್ ಇದೆಯಲ್ಲ, ಸರ್ವೋ ಕನೆಕ್ಟ್ ಆಗಿರೋದು, ಇದನ್ನು ಒಂಚೂರು ರಿಮೂವ್ ಮಾಡೋಣ. ಏನಕ್ಕಂದರೆ ಅದು ಪೊಸಿಷನ್ನು ಫಸ್ಟ್ ಸೆಟ್ ಆಗಲಿ. ಒಂದೇ ಸತಿ ಇದು ಸ್ಟಾರ್ಟಿಂಗ್ ಕೋಡ್ ಹಾಕೋ ಸತಿಗಷ್ಟೇ. ಪೊಸಿಷನ್ ಸೆಟ್ ಆದಮೇಲೆ ಆಮೇಲೆ ನಾವು ಹಾಕ್ಬೋದು. ಸೊ ರಿಮೂವ್ ಮಾಡಿದ್ದೀನಿ. ಸೊ ರಿಮೂವ್ ಮಾಡಿದಾಗ ಇದು ನೋಡಿ, ಈ ಪೊಸಿಷನ್ ಏನಾದರೂ ಆಗಿರಲಿ, ಸೊ ಕೋಡ್ ಅಪ್ಲೋಡ್ ಮಾಡಿದ್ಮೇಲೆ ಇದು 75 ಡಿಗ್ರಿಗೆ ಬರುತ್ತೆ. ಸೊ 75 ಡಿಗ್ರಿ ಬಂದಮೇಲೆ ಇದನ್ನು ಮತ್ತೆ ಕ್ಲೋಸ್ ಪೊಸಿಷನಲ್ಲಿ ಇಟ್ಟು ಇದು ಹಾಕಿದಾಗ ಸೊ ಕ್ಲೋಸು ಮ್ಯಾಚ್ ಆಗಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಿರೋದು. ಸೊ ಇವಾಗ ನಾವು ಈ ಟೈಪ್ ಎ ಕೇಬಲ್ ಯೂಸ್ ಮಾಡಿಕೊಂಡು ಕೋಡ್ ಮಾಡೋಣ. ಸೊ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ. ಲ್ಯಾಪ್ಟಾಪಿಗೆ ನಾನು USB ಕೇಬಲ್ನ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಸೊ ಆಡಿಯೋನ ಕನೆಕ್ಟ್ ಮಾಡೋಣ. ಸೊ ನಮ್ಮ ಕಂಟ್ರೋಲರ್ ಬಾಕ್ಸ್ ಹತ್ರ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದೆ. ಸೊ ಇಲ್ಲಿ ನಾವು ಪ್ಲಗ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ ಬಂದಿದೆ. ಸೊ ಲೈಟ್ ಬಂದಿದೆ ಅಂದರೆ ಕನೆಕ್ಟ್ ಆಗಿದೆ. ಸೊ ಇವಾಗ ಅಪ್ಲೋಡ್ ಮಾಡೋಣ. ಸೊ ಇವಾಗ ನಾನು ನಮ್ಮ ಆಡಿನೋ ಕಂಟ್ರೋಲರ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಕಾಮ್ ಡಿಟೆಕ್ಟ್ ಆಗಿದೆ, ಕಮ್ಯುನಿಕೇಷನ್ ಡಿಟೆಕ್ಟ್ ಆಗಿದೆ. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡಿದ್ರೆ ಆಡಿನೋ ಯೂನೋ ಆಗಿರೋದ್ರಿಂದ ಯೂನೋ ಅಂತ ಸರ್ಚ್ ಮಾಡಿದಾಗ ನನಗೆ ಆಡಿನೋ ಯೂನೋ ಸಿಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿ ಫಸ್ಟು ವೆರಿಫೈ ಅಪ್ಲೋಡ್ ಮಾಡುವಾಗಲೇ ವೆರಿಫೈ ಆಗುತ್ತೆ. ಸೊ ಅಪ್ಲೋಡ್ ಮಾಡೋಣ. ನೀವು ನೋಡ್ಬೋದು ಈಗ ಕೋಡ್ ಅಪ್ಲೋಡ್ ಆಗಿದೆ. ಸೊ ಇವಾಗ ನಮ್ಮದು ಡ್ರೈವಿಂಗ್ ಗೇರ್ನ ವಾಪಸ್ ಅದಕ್ಕೆ ಫಿಟ್ ಮಾಡಿ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಇವಾಗ ಕೋಡ್ ಅಪ್ಲೋಡ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇದು 75 ಡಿಗ್ರಿಗೆ ಸೆಟ್ ಆಗಿದೆ. ಸೊ ಇವಾಗ ನಾವು ಇದೂ ಅಷ್ಟೇ. ಸೊ ಇದು ಕ್ಲೋಸ್ ಪೊಸಿಷನಲ್ಲೇ ಇರಬೇಕು, ಯಾಕಂದರೆ 75 ಡಿಗ್ರಿ ಬಂದು ಕ್ಲೋಸ್ ಅಲ್ವಾ. ಸೊ ಇವಾಗ ಇದು ಕ್ಲೋಸಲ್ಲಿದೆ. ಕ್ಲೋಸಲ್ಲಿ ಇದ್ದ ಮೇಲೆ ನಾನು ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ಅಂದರೆ ಕನೆಕ್ಷನ್ ರಿಮೂವ್ ಮಾಡಿ ಇವಾಗ ಇದನ್ನು ಫಿಕ್ಸ್ ಮಾಡೋಣ. ಸೊ ಫಿಕ್ಸ್ ಆಗಿದೆ. ಈಗ ಸ್ಕ್ರೂ ಹಾಕೋಣ. ಸೊ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ವರ್ಕಿಂಗ್ ಆಗ್ತಾ ಇದೆಯಲ್ವಾ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಇನಿಷಿಯಲಿ ಕ್ಲೋಸ್ ಪೊಸಿಷನಲ್ಲಿ ಇದೆ. ಸೊ ಈಗ ನನ್ನ ಹತ್ರ ಸ್ವಲ್ಪ 3D ಪಾರ್ಟ್ಸ್ ಇದೆ. ಸೊ ಇದನ್ನೇ ವೇಸ್ಟ್ ಮೆಟೀರಿಯಲ್ಸ್ ಥರ. ಸೊ ಈಗ ನೋಡಿ, ಸೊ 60 ಸೆಂಟಿಮೀಟರ್ ಇರೋದ್ರಿಂದ ಓಪನ್ ಆಗ್ತಾ ಇದೆ. ಇದನ್ನು ಡ್ರಾಪ್ ಮಾಡ್ಬೋದು. ಆಫ್ಟರ್ 5 ಸೆಕೆಂಡ್ಸ್ ಕ್ಲೋಸ್ ಆಗುತ್ತೆ. ಸೊ ಮತ್ತೆ